ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ವಸ್ತು ಯಾವುದು ಅಂದರೆ ಅದು ಆಟಮ್. ಈ ಆಟಮ್ನ ಒಳಗಡೆನೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಅನ್ನೋ ಪಾರ್ಟಿಕಲ್ಸ್ ಇರುತ್ತವೆ. ಇವುಗಳಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋ ಪಾರ್ಟಿಕಲ್ಸ್ ತುಂಬ ಚಿಕ್ಕದಾಗಿರ್ತಕ್ಕಂಥ ಅಣುಗಳು. ಹಾಗಾದರೆ ಈ ಎಲೆಕ್ಟ್ರಾನ್ಸ್ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಎಲೆಕ್ಟ್ರಾನ್ಸ್ ಒಳಗಡೆ ಏನಿದೆ, ಅಸಲು ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ವಸ್ತು ಯಾವುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಆಟಮ್ಸ್ನಿಂದನೇ ತಯಾರಾಗಿರೋದು. ಅದು ದೊಡ್ಡ ಗಾತ್ರದ ಗ್ರಹಗಳಾಗಿರಲಿ, ಚಿಕ್ಕ ಗಾತ್ರದ ಇರುವೆಗಳಾಗಿರಲಿ, ಇವೆಲ್ಲವೂ ಕೂಡ ಆಟಮ್ಸ್ನಿಂದನೇ ತಯಾರಾಗಿರೋದು. ಉದಾಹರಣೆಗೆ ಮನುಷ್ಯರನ್ನೇ ತಗೊಳ್ಳಿ. ಪ್ರತಿಯೊಬ್ಬ ಮನುಷ್ಯ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ಆರ್ಗನ್ಸ್ನಿಂದ ತಯಾರಾಗಿದ್ದಾನೆ. ನಮ್ಮ ದೇಹದ ಒಳಗಡೆ ಮೆದುಳು, ಹೃದಯ, ಕಿಡ್ನಿ, ಲಿವರ್ ಅನ್ನೋ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸುಮಾರು 78 ಆರ್ಗನ್ಸ್ ಇರುತ್ತವೆ. ಪ್ರತಿಯೊಂದು ಆರ್ಗನ್ ಕೂಡ ಸುಮಾರು 30 ರಿಂದ 40 ಲಕ್ಷ ಕೋಟಿ ಜೀವಕೋಶಗಳಿಂದ ತಯಾರಾಗಿದೆ. ಈ ಜೀವಕೋಶದ ಒಳಗಡೆ ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಸೆಲ್ ಮೆಂಬ್ರಿನ್, ರೈಬೋಸೋಮ್ನಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಇರುತ್ತವೆ. ಇವುಗಳನ್ನು ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ಅಂತೇಳಿ ಕರೀತಾರೆ. ಇವುಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸ್ಟ್ರಕ್ಚರ್ ಅಂದರೆ ಅದು ರೈಬೋಸೋಮ್. ಈ ರೈಬೋಸೋಮ್ ಅನ್ನೋದು ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರೋಟೀನನ್ನು ತಯಾರು ಮಾಡುತ್ತೆ. ಇನ್ನು ಜೀವಕೋಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಪಾರ್ಟ್ ಅಂದರೆ ಅದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಒಳಗಡೆ ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ಒಂದು ಜೆನೆಟಿಕ್ ಕೋಡ್ ಇರುತ್ತೆ. ಅದೇ DNA, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಈ DNA ಅನ್ನೋದು ಒಂದು ಪುಸ್ತಕ ಇದ್ದ ಹಾಗೆ. ಇದರ ಒಳಗಡೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸ್ಟೋರ್ ಆಗಿರುತ್ತೆ. ಅಂದರೆ ನಮ್ಮ ತಲೆಯ ಮೇಲಿರುವ ಕೂದಲಿನಿಂದ ಹಿಡಿದು ಕಾಲಿನ ಮೇಲಿರುವ ಉಗುರಿನವರೆಗೂ ಪ್ರತಿಯೊಂದು ಭಾಗಗಳು ಹೇಗೆ ಬೆಳಿಬೇಕು, ಎಷ್ಟು ಬೆಳಿಬೇಕು, ನಾವು ಯಾವ ರೀತಿ ಕೂಡಬೇಕು, ಯಾವ ರೀತಿ ನಡಿಬೇಕು, ಹೇಗೆ ಮಾತನಾಡಬೇಕು ಮತ್ತು ನಾವು ಯಾವಾಗ ಸಾಯಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡೋದು ಈ DNA ಒಳಗಡೆ DNA ಮಾಲಿಕ್ಯೂಲ್ಸ್ ಇರುತ್ತವೆ. ಈ DNA ಮಾಲಿಕ್ಯೂಲ್ಸ್ ಒಳಗಡೆ ಇರ್ತಕ್ಕಂಥದ್ದೇ ಆಟಮ್ಸ್. ಅಂದರೆ ಪ್ರತಿಯೊಂದು DNA ಮಾಲಿಕ್ಯೂಲ್ ಕೂಡ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ ಅನ್ನೋ ಆಟಮ್ಸಿಂದ ತಯಾರಾಗಿರುತ್ತೆ. ಆಟಮ್ನ ಒಳಗಡೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಇರುತ್ತವೆ. ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡೂ ಸೇರಿ ಮಧ್ಯದಲ್ಲಿರುತ್ತವೆ. ಈ ಎಲೆಕ್ಟ್ರಾನ್ಸ್ ಅನ್ನೋ ಅಣುಗಳು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಗಳ ಸುತ್ತ ತಿರುಗುತ್ತಾ ಇರುತ್ತವೆ. ಆಟಮ್ನ ಒಳಗಡೆ ಇರ್ತಕ್ಕಂಥ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳನ್ನು ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಅಂತೇಳಿ ಕರೀತಾರೆ. ಈ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಒಳಗಡೆ ಇರ್ತಕ್ಕಂಥದ್ದೇ ಕ್ವಾರ್ಕ್ಸ್ ಅನ್ನೋ ಪಾರ್ಟಿಕಲ್ಸ್. ಅಂದರೆ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಈ ಮೂರೂ ತಯಾರಾಗಿರೋದು ಕ್ವಾರ್ಕ್ಸ್ ಅನ್ನೋ ಪಾರ್ಟಿಕಲ್ಸಿಂದ. ಈ ಕ್ವಾರ್ಕ್ಸ್ನಲ್ಲಿ ಕೂಡ 2 ಟೈಪ್ಸ್ ಇದ್ದಾವೆ. ಒಂದು ಅಪ್ ಕ್ವಾರ್ಕ್, ಇನ್ನೊಂದು ಡೌನ್ ಕ್ವಾರ್ಕ್. ಅಂದರೆ ಪ್ರೋಟಾನಲ್ಲಿ 2 ಅಪ್ ಕ್ವಾರ್ಕ್ಸ್ ಮತ್ತು 1 ಡೌನ್ ಕ್ವಾರ್ಕ್ ಇರುತ್ತೆ. ಅದೇ ನ್ಯೂಟ್ರಾನಲ್ಲಿ ನೋಡೋದಾದರೆ 1 ಅಪ್ ಕ್ವಾರ್ಕ್ ಮತ್ತು 2 ಡೌನ್ ಕ್ವಾರ್ಕ್ಸ್ ಇರುತ್ತವೆ. ಅಸಲು ಈ ಕ್ವಾರ್ಕ್ಸ್ ಅನ್ನೋ ಪಾರ್ಟಿಕಲ್ಸ್ ಅದೆಷ್ಟು ಚಿಕ್ಕದಾಗಿರುತ್ತೆ ಅನ್ನೋದನ್ನು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಕೇಳ್ರಿ. ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಕೇವಲ ಒಂದು ಜೀವಕೋಶ ಅನ್ನೋದು ಟೋಟಲ್ ಸೋಲಾರ್ ಸಿಸ್ಟಮ್ ಸೈಜಲ್ಲಿದ್ದರೆ, ಈ ಕ್ವಾರ್ಕ್ಸ್ ಅನ್ನೋದು ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಕೇವಲ ಒಂದು ಬಟಾಣಿ ಕಾಳಿನ ಸೈಜಲ್ಲಿರುತ್ತೆ. ಇನ್ನು ಈ ಕ್ವಾರ್ಕ್ಸ್ ಒಳಗಡೆ ಏನಿದೆ ಅನ್ನೋದನ್ನು ಇದುವರೆಗೂ ಕೂಡ ಯಾವ ವಿಜ್ಞಾನಿ ಕೂಡ ಕಂಡುಹಿಡಿದಿಲ್ಲ. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ವಿಶ್ವದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಪಾರ್ಟಿಕಲ್ಸ್ ಅಂದರೆ ಅವು ಕ್ವಾರ್ಕ್ಸ್ ಮಾತ್ರ. ಇವುಗಳ ಒಳಗಡೆ ಏನೂ ಇಲ್ಲ ಅನ್ನೋ ಹೇಳಿಕೆನ ವಿಜ್ಞಾನಿಗಳು ಕೊಡ್ತಾ ಇದ್ದಾರೆ. ಆದರೆ ಕೆಲವೊಬ್ಬ ವಿಜ್ಞಾನಿಗಳು ಮಾತ್ರ ಈ ಕ್ವಾರ್ಕ್ಸ್ ಒಳಗಡೆ ಯಾವುದಾದರೂ ಒಂದು ಪಾರ್ಟಿಕಲ್ಸ್ ಇದ್ದೇ ಇರುತ್ತವೆ. ಈಗ ಅಲ್ಲದೆ ಇದ್ದರೂ ಕೂಡ ಮುಂದೆ ಬರ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಕ್ವಾರ್ಕ್ಸ್ ಒಳಗಡೆ ಏನಿದೆ ಅನ್ನೋದನ್ನು ಕಂಡುಹಿಡಿಯಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಯೂತ್ಸ್ ಲರ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.